ನಮ್ಮ ಪ್ರಶ್ನೆ ಇರುವಂತದ್ದು ಅಲ್ಲ, ಇದು ಈ ಶ್ರದ್ಧಾ ಕೇಂದ್ರ ನಿಮ್ಮ ಫಾರೆಸ್ಟ್ ಮಧ್ಯದಲ್ಲಿ ಇದೆ. ನಾವು ನಮ್ಮ ಪೂರ್ವಿಕರು ಶ್ರದ್ಧೆಯಿಂದ ಈ ದೇವಸ್ಥಾನವನ್ನ ಸಾವಿರಾರು ವರ್ಷಗಳ ಹಿಂದೆ ಮಾಡಿದ್ದಾರೆ. ಎಷ್ಟು ವರ್ಷ ಆಯ್ತು ಅಂತ ಹೇಳೋದು ನಮ್ಗೆ ಗೊತ್ತಿಲ್ಲ. ಆದ್ರೂ ಅದು ಚೋಳರ ಕಾಲದಲ್ಲಿ ಮಾಡಿರ್ತಕ್ಕಂಥ ದೇವಸ್ಥಾನ, ಪ್ಯೂರ್ಲಿ ಹಿಂದೂಗಳ ದೇವಸ್ಥಾನ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಯಾರೋ ನಿಮ್ಮ ಫಾರೆಸ್ಟ್ ಅನ್ನ ಅತಿಕ್ರಮಣ ಮಾಡಿಕೊಂಡು ಈ ಫಾರೆಸ್ಟ್ ಒಳಗಡೆ ಬಂದು ಈ ದೇವಸ್ಥಾನದಲ್ಲಿ ಕಬರ್ಸ್ಥಾನ ಮಾಡಬೇಕು ಅಂತ ಹೇಳಿ ಹೊರಟು ಇದನ್ನ ಇವತ್ತಿನವರೆಗೆ ಇಲ್ಲದೇ ಇರತಕ್ಕಂತ ಹೊಸದೊಂದು ಪದ್ಧತಿಯನ್ನು ಹಿಂದೂ ಸಮಾಜ ಸಹಿಸೋದಿಲ್ಲ ಮತ್ತು ನಾವು ಏನ್ ಮಾಡಬೇಕು ಅದನ್ನ ಮಾಡಿದ್ದೇವೆ. ನೇರವಾಗಿ ಹೇಳ್ತೇವೆ, ನಾವೇ ಅದನ್ನ ಕಿತ್ತು ತೆಗ್ದಿದ್ದೇವೆ, ಅದನ್ನ ಕಿತ್ತು ತೆಗ್ದು. ಆದ್ರೆ ನಮ್ ಪ್ರಶ್ನೆ ಇರುವಂತದ್ದು, ನಾವು ಯಾವುದೋ ಒಂದು ಫಾರೆಸ್ಟ್ ಒಳಗೆ ನುಗ್ಗಬೇಕು ಅಂತಾದ್ರೆ ಸಣ್ಣ ಫಾರೆಸ್ಟ್ ಒಳಗೆ ಬಂದು ಒಂದು ಕಣಿನ ತೆಗೆದುಕೊಂಡು ಹೋಗ್ಲಿಕ್ಕೆ ಅವರ ಬಂಧನ ಆಗದೆ ಹೋದ್ರೆ ಇನ್ನ 24 ಗಂಟೆ ಒಳಗಡೆ ಅವರ ಬಂಧನ ಆಗಬೇಕು. ಬಂಧನ ಆಗದೆ ಹೋದ್ರೆ ಮುಂದಿನ ದಿನದಲ್ಲಿ ಸಿದ್ದಾಪುರ ಪೊಲೀಸ್ ಠಾಣೆಗೆ ಮುತ್ತಿಗೆಯನ್ನು ಹಾಕ್ತೇವೆ. ಆ ಮೂಲಕ ಏನು ಕಾನೂನು ವ್ಯವಸ್ಥೆ ಹದಗೆಟ್ಟರೆ ಅದಕ್ಕೆ ಮೂಲ ಕಾರಣ ಪೊಲೀಸ್ ಇಲಾಖೆ ಆಗಿರ್ತದೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಪೊಲೀಸ್ ಇಲಾಖೆ ಆಸ್ಪದ ಕೊಡೋದಿಲ್ಲ ಅಂತ ನಾವು ಅನ್ಕೊಂಡಿದೀವಿ. ಹಾಗಾಗಿ ಅವರನ್ನ ಬಂಧನ ಮಾಡಿ, ಅವರ ವಿರುದ್ಧ ಪ್ರಕರಣ ಈಗಾಗಲೇ ದಾಖಲಾಗಿರೋದ್ರಿಂದ ಅವರನ್ನ ಬಂಧನ ಮಾಡಿ, ಹಾಗೆ ಏನು 2 ವಾಹನ ಇತ್ತು ಅವುಗಳನ್ನು ಜಪ್ತಿ ಮಾಡಬೇಕು ಅಂತ ಈ ಮೂಲಕ ಅವರಿಗೆ ಬೇಡಿಕೆಯನ್ನು ಇಡ್ತಾ ಇದ್ದೀವಿ. ಇಲ್ಲಿಗೆ ಈ ಹೋರಾಟವು ಅಂತ್ಯ ಆಗ್ತದೆ. ಹಾಗಾಗಿ ಈ ಹೋರಾಟದಲ್ಲಿ ಫಾರೆಸ್ಟ್ ಇಲಾಖೆಯು ಸಹ ಪ್ರಕರಣವನ್ನು ದಾಖಲು ಮಾಡಿದೆ. ಅದಕ್ಕೆ ಬೇಕಾದಂತಹ ಅನುಮತಿಯನ್ನ ಪಡೆದು ಅವರು ಸಹ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಹಾಗಾಗಿ ಈ ಹೋರಾಟ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇವರೇನಾದ್ರೂ ಅವ್ರನ್ನ ಬಂಧನ ಮಾಡದೆ ಹೋದ್ರೆ 24 ಗಂಟೆಗಳಲ್ಲಿ ಮುಂದಿನ ಹೋರಾಟ ಸಿದ್ದಾಪುರ ಸ್ಟೇಷನ್ಗೆ ಮುತ್ತಿಗೆ
ಮಾತೆಯ ಸಿಂಧೂರ, ಹಿಂದೂ ದೇಶಕ್ಕೆ ಆಧಾರ. ಭಾರತ ಮಾತೆಯ ಸಿಂಧೂರ, ಹಿಂದೂ ದೇಶಕ್ಕೆ ಆಧಾರ, ಹಿಂದೂ ದೇಶಕ್ಕೆ ಆಧಾರ, ಭಾರತ ಮಾತೆಯ ಸಿಂಧೂರ. ರಘುನಾಥರಲ್ಲಿ ಓಪನ್ ಆಗಿ ಮಾತಾಡಿ, ಓಪನ್ ಆಗಿ ಮಾತಾಡಿ ಸರ್, ಸಮುದಾಯದ ಮುಂದೆ ಮಾತಾಡಿ ರಘುನಾಥ್. ಹರಿಜನ ಗಿರಿಜನ ಎಷ್ಟಿ ಎಸ್ಸಿ ಹಿಂದುಳಿದ ಹೊರಗೆ ಯಾರಾದ್ರೊಬ್ಬ ಮಳೆಗಾಲದಲ್ಲಿ ಮರ ಬಿದ್ದು ಬಿಟ್ಟು ನಾವು ಕಡಿಯಕ್ಕೆ ಹೋದ್ರೆ ಅವ್ರ ಮೇಲೆ ಕೇಸ್ ಹಾಕೋದಿಲ್ವಾ ನೀವು? ಹಾಕ್ತಿರಲ್ವಾ? ಅದಕ್ಕೆ ಕಾನೂನು ಅಂತ ಹೇಳ್ತೀರಾ, ಹೌದಾನೆ? ಇಲ್ಲಿ ಇಷ್ಟು ಕಿಲೋಮೀಟರ್ ದೂರ ವಾರಕ್ಕೊಮ್ಮೆ ಬಂದವರು ಕೊಟ್ಟಮಡಿಯಿಂದ ಕೊಂಡಗೇರಿಯಿಂದ ಬಂದು ಇಸ್ಪೇಟ್ ಆಡ್ತಾರಂತೆ, ಮತ್ತೆ ಏನು ಪಲಾವ್ ಬಿರಿಯಾನಿ. ಶಾಂತಿ ಪ್ರಿಯ ಹಿಂದೂಗಳನ್ನ ಅನಾವಶ್ಯಕವಾಗಿ ಕೆದಕಿ ಕಬ್ರಿಸ್ತಾನವೇ ಇಲ್ಲದ ಜಾಗದಲ್ಲಿ ಕಬ್ರಿಸ್ತಾನವನ್ನು ನಿರ್ಮಾಣ ಮಾಡಿ ರಿಸರ್ವ್ ಫಾರೆಸ್ಟ್ ರಕ್ಷಿತ ಅರಣ್ಯ ಅಂತ ಹೇಳ್ತೀವಿ ನಾವು ಇದನ್ನ. ಈ ರಕ್ಷಿತ ಅರಣ್ಯ ಇನ್ನೊಬ್ರು ಬರಬೇಕಾದ್ರೂ ಅವರು ಪರ್ಮಿಷನ್ ತಗೊಂಡೇ ಬರಬೇಕು. ವೈಲ್ಡ್ ಲೈಫ್ ಇದಕ್ಕೆ ಸಂಬಂಧಪಟ್ಟಂತ ಜಾಗ ಇದೆ. ಓಕೆ, ಅಲ್ಲಿ ಇವರು ನಿನ್ನೆ ಅದನ್ನ ನೋಡ್ಕೊಳ್ಬೇಕಾಗಿತ್ತು. ಇದ್ರ ಬಗ್ಗೆ ಅವರು ವೈಲ್ಡ್ ಲೈಫ್ ಇದರಲ್ಲಿ ಏನು ಆಕ್ಷನ್ ಮಾಡ್ತಾರೆ ಅದ್ರ ಮೇಲೆ ನಾವು ಕೂಡ ಅವ್ರಿಗೆ ಕೈ ಜೋಡಿಸಿ ಕೆಲಸವನ್ನು ಮಾಡ್ತೀವಿ. ನೀವು ಹೇಳ್ತಿದ್ರಿ ನಿಮ್ಮ ಭಾವನೆಗಳಿಗೆ ಧಕ್ಕೆ ಆಗಿದೆ ಅಂತ ಹೇಳಿ, ಆಯ್ತು, ಅದ್ರ ಬಗ್ಗೆನೂ ಕೂಡ ನಾವು ಗಮನ ವಹಿಸಲಿಕ್ಕೆ ಖಂಡಿತವಾಗ್ಲಿ ಏನಿದೆ ಕಂಪ್ಲೇಂಟ್ ಇದೆ ಕೊಡ್ಬೋದು ಸರ್. ಗಂಟೆವರೆಗೆ ನೀವು ಸಸ್ಪೆಂಡ್ ಮಾಡಲಿಲ್ಲ, ಇದು ಅಕ್ರಮ ಅಲ್ಲವಾ? ಇದು ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು. ಇದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನು ಕ್ರಮವನ್ನ ಕೈಗೊಳ್ತೀರಿ ಅಂತ ಹೇಳ್ತಕ್ಕಂಥದ್ದು ಉತ್ತರವನ್ನ ನಿಮ್ಮ ನಿರೀಕ್ಷೆ ನಾವು ಮಾಡ್ತಾ ಇದ್ದೇವೆ. ತಕ್ಷಣದಿಂದ ಅವ್ರು ಯಾರು ವೆಹಿಕಲ್ ನಂಬರ್ ಇದೆ, ವೆಹಿಕಲ್ ಇದೆ, ಅವರ ಫೋಟೋಗಳಿದೆ, RC ಕಾರ್ಡ್ ಓನರ್ ಇದ್ದಾನೆ, ಅವನ್ನ A1 ಮಾಡಿ ಅವನ ಮೇಲೆ FIR ಆಗಬೇಕು. ಈ ತಕ್ಷಣ ಅವನ FIR ಅನ್ನ ಮಾಡಿ ನೀವು ಆ FIR ಕಾಪಿಯನ್ನು ಇಲ್ಲಿಗೆ ತರಬೇಕು. ಹಾಗಿದ್ರೆ ನಾವು ಈ ಹೋರಾಟವನ್ನ ಕೈ ಬಿಡ್ತೇವೆ, ಇಲ್ಲಾಂದ್ರೆ ನಾವು ಈ ಹೋರಾಟವನ್ನ ಕೈ ಬಿಡೋದಿಲ್ಲ. FIR ಆಗಿ 24 ಗಂಟೆಗಳಲ್ಲಿ ಅವನ ಬಂಧನ ಆಗಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನದಲ್ಲಿ ಅದ್ರ ಬಗ್ಗೆ ಮೇಲಾಧಿಕಾರಿಗಳ ಜೊತೆ ಮಾತಾಡಿದೀವಿ. ಅವರ ಇದ್ರ ಮೇಲೆ ನಾವೀಗ ಏನು ಅದನ್ನ ಒಳಗಡೆ ನಮ್ಮ ಅರಣ್ಯನ ದಾಟಿ ಅತಿಕ್ರಮಣ ಮಾಡಿ ಹೋಗಿದ್ದಾರೆ ಅವ್ರಿಗೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನು ಅತಿಕ್ರಮಣ ಕೇಸ್ ಇದೆ ಆ ಕೇಸ್ನ ಬುಕ್ ಮಾಡ್ತೀವಿ, ಇವತ್ತೇ ಬುಕ್ ಮಾಡ್ತೀವಿ. ಹಾಗಾಗಿ ಮತ್ತೆ ನೆಕ್ಸ್ಟ್ FIR ನಿಮಗೆ ಬೇಕು ಅಂತಂದ್ರೆ ಈಗ ನಾವು ಆಫೀಸಿಗೆ ಹೋದ ತಕ್ಷಣ ಅದೆಲ್ಲ ರೆಡಿ ಮಾಡ್ತೀವಿ, ಅದನ್ನ ಮಾಡಿ ಕೊಡ್ತೀವಿ. ಅದಾದ ನಂತರ ಇಲ್ಲಿ ಏನು ಈ ದೇವಸ್ಥಾನದ ಮುಂದೆ ಈ ರೀತಿ ನಡೆಯೋದಾಗೆ CC ಕ್ಯಾಮ್ರಾ ಅದು ಏನು ವ್ಯವಸ್ಥೆ ಮಾಡಬೇಕು ಆ ವ್ಯವಸ್ಥೆನೂ ಮಾಡ್ತೀವಿ. ಹಾಗೆ ಅರ್ಚಕರು ಹೋಗ್ಬೇಕಾದ್ರೆ ಏನೋ ಅವ್ರಿಗೆ ಸಮಸ್ಯೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ, ಅವ್ರಿಗೂ ಕೂಡ ಏನು ನಮ್ಮ ಡಿಪಾರ್ಟ್ಮೆಂಟ್ ಅವರು ಅವತ್ತು ಹೋಗ್ಬೇಕಾದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಅವರನ್ನ ಮೆನ್ ಅವ್ರಿಗೆ ಕೊಟ್ಟು ಜೊತೆಗೆ ಕಳಿಸೋಕೆ ವ್ಯವಸ್ಥೆ ಮಾಡ್ತೀವಿ. ಜೊತೆಗೆ ಇಲ್ಲೊಂದು ಪರ್ಮನೆಂಟ್ ಗಾರ್ಡ್ ಇರಬೇಕು, ಬೇರೆ ಇನ್ನೊಬ್ರು ಈ ರೀತಿ ಹೋಗದಾಗ ಮಾಡುವಾಗ ಗಾರ್ಡ್ ಇರಬೇಕಿಲ್ಲ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.